ವಿಚಾರ ಚಾಮುಂಡಿ ಬೆಟ್ಟದಲ್ಲಿ ನಿಯಮವಿಲ್ಲದೆ ನಡೀತಾ ಇರ್ತಕ್ಕಂಥ ನಿಯಮಗಳನ್ನು ಮೀರಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಮಾತಾಡ್ತಾ ಇರೋದು. ಏನು ಚಾಮುಂಡಿ ಬೆಟ್ಟ? ಚಾಮುಂಡಿ ಬೆಟ್ಟ ಒಂದು ದೊಡ್ಡ ಬಂಡೆಯಿಂದ ನಿರ್ಮಾಣ ಆಗಿರೋದಲ್ಲ. ಸಾಕಷ್ಟು ಉಂಡೆಗಲ್ಲುಗಳು, ಗ್ರಾನೈಟ್ ಉಂಡೆಗಲ್ಲುಗಳು ಇದ್ದಾವೆ. ಆ ಉಂಡೆಗಲ್ಲುಗಳನ್ನು ಕೆಲವನ್ನು ತೆಗೆದು ನಮ್ಮ ಮೈಸೂರು ಅಂಬಾವಿಲಾಸ ಅರಮನೆ ಕಟ್ಟೋದಕ್ಕೆ ಅದನ್ನು ಬಳಸ್ಕೊಂಡಿದ್ದಾರೆ. ಆ ಕಲ್ಲನ್ನು, ಅವು ಗುಲಾಬಿ ಬಣ್ಣದ ಬಂಡೆಗಳು. ಆ ಬಂಡೆಗಳ ಮಧ್ಯ ಜಾಗ ಇದೆಯಲ್ಲ, ಅಲ್ಲಿ ಮಣ್ಣಿದೆ. ಆ ಮಣ್ಣು ಸಾಲದು ಅಂಥೇಳಿ ಹೊಸದಾಗಿ ಮಣ್ಣನ್ನು ತುಂಬಿದ್ದಾರೆ. ತುಂಬಿಬಿಟ್ಟು ಅಲ್ಲಿ ಗಟ್ಟಿಯಾಗಿರಲಿ ಅಂತ ಮಾಡಿದ್ದಾರೆ. ಈಗ ತೆಗಿತಾ ಇರೋದ್ರಿಂದ ಆ ಮಣ್ಣೆಲ್ಲ ಸೊಡಲಾಗ್ತಾ ಇದೆ. ನೀವು ಕೆಲಸ ಮಾಡೋಕ್ಕೆ ಮುಂಚೆ ಅದರ ಸಹಿಸ್ತಕ್ಕಂಥ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದು ಏನಾದರೂ ಮಾಡಿದ್ದೀರಾ? ಚಾಮುಂಡಿ ಬೆಟ್ಟ ತಡ್ಕೊಳತ್ತಾ ಇದನ್ನು? ನಾವು ಮಾಡ್ತಾ ಇರೋ ಕೆಲಸದ ವೆಯ್ಟ್ ಎಷ್ಟು, ಅದು ತಡೆಯತ್ತಾ ಅನ್ನೋದೇನಾದ್ರು ತಗೊಂಡಿದ್ರೆ ನಮಗೆ ಕೊಡಿ. ಆಮೇಲೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ತಗೊಂಡಿದ್ದೀರಾ? ಕೊಡಿ. ನಾವು ಕೇಳೋದು ಅದನ್ನೇ. ಅದೆರಡೂ ಆದಮೇಲೆ ಸಾಯಿಲ್ ಟೆಸ್ಟ್ ಮಾಡಿಸಿದ್ದೀರಾ? ಮಣ್ಣು ತಡ್ಕೊಳತ್ತಾ? ಇದು ತುಂಬಿದ ಮಣ್ಣ, ಇದು ಹೊಸದಾಗಿ ಹಾಕಿರ್ತಕ್ಕಂಥ ಹಳೆ ನ್ಯಾಚುರಲಾಗಿ ಬಂದಿರೋ ಮಣ್ಣ ಅನ್ನೋದನ್ನ ತಿಳಿಬೇಕು. ಅದೇ ದೇವರಾಜ ಮಾರ್ಕೆಟ್ದು ಗಲಾಟೆ ಮಾಡಿದಾಗ ನಾವು ಏನು ಮಾಡಿದ್ರು ಅಂದರೆ, ದೇವರಾಜ ಮಾರ್ಕೆಟ್ದು ನಾನು ಹೇಳ್ತಾ ಇದ್ದೀನಿ ಮೊದಲಿಂದನೂ, ಪೂರ್ಣಯ್ಯ ಕೆನಾಲ್ ಇದೆ, ಅದು ಮಣ್ಣು ತುಂಬಿರೋ ಮಣ್ಣು, ನೀವು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಮೇಲೆ ನಂಬಿಕೆ ಇಲ್ಲದೆ 3 ಕಡೆ ಗುಂಡಿ ತೆಗೆದು 4 ಅಡಿ 5 ಅಡಿ ಸಾಯಿಲ್ ಟೆಸ್ಟನ್ನು ಮಾಡಿದ್ರು. ಈ ಕೆಲಸ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಮಾಡಬಾರ್ದು? 4 ಕಡೆಯಲ್ಲಿ 10 ಕಡೆ ತೆಗೀರಿ ಸ್ವಾಮಿ. ಇದು ಮಾಡೋಕ್ಕೆ ಮುಂಚೆ ಅದೇ ತಾನೇ ದುಡ್ಡು ಬೇಕಿರೋದು ನಿಮಗೆ. ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆಯಾ ಇಲ್ವಾ ಅದನ್ನು ಮಾಡಬೇಕು ಅಂತಿದೆ. ಆಮೇಲೆ ನಾವು ಸರ್ಕಾರವೇ ಮಾಡಿರ್ತಕ್ಕಂಥ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಚಾಮುಂಡಿ ಬೆಟ್ಟದ ಬಗ್ಗೆ ಪೇಜ್ ನಂಬರು 85, 86, 87, 99, 100 ಈ ಪೇಜ್ಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಮಾಹಿತಿ ಇದೆ. ಅದರ ಪ್ರಕಾರ ಚಾಮುಂಡಿ ಬೆಟ್ಟದಲ್ಲಿ ಏನಾದ್ರು ಮಾಡಬೇಕು ಅಂತಿದ್ರೆ ನೀವು ಪರಂಪರೆ ಇಲಾಖೆಯ ಅನುಮತಿ ಪಡಿಬೇಕು. ಇವೆಲ್ಲ ನಾವು ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಲ್ಲ, ಈ ರೂಲ್ ಪ್ರಕಾರ ಮಾಡಿ ಅಂತ 100 ಮೀಟ್ರಿಂದ ಸ್ಪಷ್ಟವಾಗಿ ಅವರೇ ಬರ್ಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವಸ್ಥಾನ, ಮಹಾಬಲೇಶ್ವರ ದೇವಸ್ಥಾನ, ನಂದಿ, ಆಮೇಲೆ ಅಲ್ಲಿರ್ತಕ್ಕಂಥ ರಾಜೇಂದ್ರ ಅರಮನೆ, ಇದರ 100 ಮೀಟರ್ ಸುತ್ತಳತೆಯಲ್ಲಿ, ಆಮೇಲೆ ಅಲ್ಲಿರ್ತಕ್ಕಂಥ ಪಾರಂಪರಿಕ ರಸ್ತೆಯಿಂದ 100 ಮೀಟರ್ ಸುತ್ತಳತೆಯಲ್ಲಿ ಯಾವುದೇ ಕಾಮಗಾರಿ ಮಾಡಬಾರ್ದು ಅಂತ ಅವರೇ ಹೇಳಿಬಿಟ್ಟು, ಕಾಮಗಾರಿ ಮಾಡಿದ್ರೆ ಏನಂತೀರಿ ಸ್ವಾಮಿ? ತರಾತುರಿಲಿ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಇದು ಪೊಲೀಸ್ ಇಟ್ಕೊಂಡು ಮಾಡಬೇಕಾ ನಮ್ಮ ಕೆಲಸಗಳನ್ನು? ಜನ ಮುಂದೆ ಬಂದು ಮಾಡಬೇಕು ಈ ಕೆಲಸನ, ಪೊಲೀಸ್ ಇಟ್ಕೊಂಡು ಮಾಡೋದಲ್ಲ. ಆಮೇಲೆ ಪರಂಪರೆ ಇಲಾಖೆಯಿಂದ ಅನುಮತಿ ಪಡಿಲೇಬೇಕು ಅಂತ ಅವರೇ ಮಾಡಿದ್ದಾರೆ. ಈಗ ಪರಂಪರೆ ಇಲಾಖೆಗೆ ಡೇಟ್ ಇತ್ತು, ಮುಗಿದೋಯ್ತು, 7-8 ತಿಂಗಳಾಯಿತು. ಈಗ ಪರಂಪರೆ ಇಲಾಖೆಗೆ ಅಸ್ತಿತ್ವ ಇಲ್ಲ. ಮಾಡ್ಬೇಕು ತಾನೆ, ಅಸ್ತಿತ್ವ ಕೊಡಬೇಕಲ್ವಾ? ಇಲ್ಲ. ಸೊ ಅದು ಇಲ್ಲದೆ ಇರೋದ್ರಿಂದ ಸುಲಭವಾಗಿ ಮಾಡ್ಕೋತಾ ಇದ್ದಾರೆ. ಅಂದರೆ ಬೆಟ್ಟದ ಪರಂಪರೆಗೆ ಧಕ್ಕೆ ಆಗದೇ ಇರೋ ರೀತಿ ಕಾಮಗಾರಿ ಮಾಡಿದ್ರೆ ತಮ್ಮ ಒಂದು ಆಗೋದೇ ಇಲ್ಲ. 100 ಮೀಟ್ರು ಅಂತ ಎಲ್ಲ ಕಡೆನೂ ತಗೊಂಡ್ಬಿಟ್ರೆ ಅದೆಲ್ಲ ಸೇರಿದ್ರೆ 500 ಮೀಟ್ರ್ ಅಲ್ಲೇ ಆಗೋಯ್ತು. ಇನ್ನೂ ಒಂದು ಹೇಳ್ತಾರೆ. ಮಹಾರಾಜರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಹೌದು ಧಕ್ಕೆ ಆಗದೇ ರೀತಿ ಅಭಿವೃದ್ಧಿ ಕೂಡ ಆಗಬೇಕು ಅನ್ನೋದು ಹೇಳಿದ್ದಾರೆ. ಹೌದು, ಮಾಡಬೇಕು. ಏನು ಮಾಡಬೇಕು? ಯಾಕೆ ನೀವು ಪರ್ಮನೆಂಟ್ ಸ್ಟ್ರಕ್ಚರ್ಗಳನ್ನು ಹಾಕ್ತೀರಿ ಅಲ್ಲಿ? ಈಗ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಹಾಕಿದ್ರಿ, ಶಾಪ್ಗಳು ಮಾಡಿದ್ರಿ, ಆ ಶಾಪ್ಗಳಿಗೇನು ಹೋಗಿದ್ದಾರೆ ಅವರು ಜನ? ಇಲ್ಲ. ಆ ಶಾಪ್ಗಳನ್ನು ನೀವು ಎಲ್ಲರನ್ನೂ ಅಲ್ಲಿಂದ ತೆಗೆದು ಫುಟ್ಪಾತನ್ನು ಕ್ಲಿಯರ್ ಮಾಡಿ, ಓಲ್ಡ್ ಬಸ್ ಸ್ಟ್ಯಾಂಡ್ ಜಾಗಕ್ಕೆ ಅವ್ರನ್ನೆಲ್ಲ ಸ್ಥಳಾಂತರ ಮಾಡಿ ಪಾದಚಾರಿಗಳು ಹೋಗಿ ಜಾಗ ಮಾಡಿಕೊಡಿ. ಅದೇ ಮಾಡಿಲ್ಲ. ಫುಟ್ಪಾತ್ ಎಲ್ಲ ಅಂಗಡಿಗಳೇ. ಯಾರ ಅಂಗಡಿ? ಆಮೇಲೇನು ದಬ್ಬಾಳಿಕೆನೂ ಬೇರೆ, ತಗೋ ನಮ್ಮ ಹತ್ರ ತಗೋ ಅಂತ. ಈ ಎಲ್ಲ ಇರೋದ್ರಿಂದ ಚಾಮುಂಡಿ ಬೆಟ್ಟವನ್ನು ನಾನು ಹೇಳಿದೆ, ತಿರುಪತಿ ಬೆಟ್ಟದಲ್ಲಿ ಯಾಕೆ ಹಂಗೆ ಮಾಡಿದ್ದಾರೆ, ಅದನ್ನು ಯಾಕೆ ಅಳವಡಿಸ್ಕೋಬಾರ್ದು ನಾವು? ಅವ್ರಿಗಿರೋ ಒಂದು ಬದ್ಧತೆ ನಮಗಿಲ್ವಲ್ಲ. ಆದಷ್ಟು ನಿಯಮಬದ್ಧವಾಗಿ ಮಾಡಿ ಯಾವ ಪರಂಪರೆನ ಉಳಿಸಿದ್ದೀರಿ ಅಂತ ನಮಗೆ ತಿಳಿಸಿ. ಇದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.